ಯಾ ಮೀಡಿಯಾ ತೆಗೆದು ನೋಡಿದ್ರು ಶಕ್ತಿ ಯೋಜನೆ ಕ್ಯಾನ್ಸಲ್ ಆಗ್ತಾ ಇದೆ ಡಿಸೆಂಬರ್ 30ನೇ ತಾರೀಕು ಅಂತಾನೆ ನ್ಯೂಸ್ ಬರ್ತಾ ಇದೆ. ನಿಜವಾಗ್ಲೂ ಕ್ಯಾನ್ಸಲ್ ಆಗ್ತಾ ಇದೆಯಾ? ಖಂಡಿತ ಕ್ಯಾನ್ಸಲ್ ಆಗ್ತಾ ಇದೆ. ಪೂರ್ತಿ ವಿಡಿಯೋನ ನೋಡಿ. ನಮಸ್ಕಾರ ಎಲ್ಲ ಮಹಿಳೆಯರಿಗೂ ಸರ್ಕಾರದಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಹಾಗೆ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಶಕ್ತಿ ಯೋಜನೆ ಕ್ಯಾನ್ಸಲ್ ಆಗ್ತದೆ ಅಂತ ಹೇಳ್ಬಿಟ್ಟು ಎಲ್ಲಾ ಮೀಡಿಯಾಗಳಲ್ಲೂ ಇದರ ಬಗ್ಗೆನೆ ವರದಿಗಳು ಬರ್ತಾ ಇದೆ. ಹಾಗಾದ್ರೆ ನಿಜವಾಗ್ಲೂ ಶಕ್ತಿ ಯೋಜನೆ ಕ್ಯಾನ್ಸಲ್ ಆಗತ್ತಾ? ನಾವು ಕ್ಯಾನ್ಸಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಎಷ್ಟು ಜನ ಮಹಿಳೆಯರಿಗೆ ಲಾಸು ಅಂತ ನಾವು ಯೋಚನೆ ಮಾಡೋದಕ್ಕಿಂತ ಇಲ್ಲಿ BMTC KSRTC ಡ್ರೈವರ್ಗಳಿಗೆ ಎಷ್ಟು ನಷ್ಟ ಉಂಟಾಗಿದೆ ಅಂತ ಹೇಳಿ ಸರ್ಕಾರದವರು ಅದ್ರ ಬಗ್ಗೆ ವರದಿನ ಮಾಡಿ ಅಂತ ಹೇಳಿದ್ರೆ ಮಾಡ್ದಿರೆ ಈ ತರ ಎಲ್ಲ ತೊಂದರೆಗಳನ್ನ ಕೊಡ್ತಾ ಇದ್ದಾರೆ. ಸೊ ಇದೇ ಡಿಸೆಂಬರ್ 30ನೇ ತಾರೀಕು ಶಕ್ತಿ ಯೋಜನೆ ಸಹ ಬಂದ್ ಆಗ್ತಾ ಇರುವಂತದ್ದು. ಏನಕ್ಕೆ ಬಂದ್ ಆಗ್ತಾ ಇದೆ, ಏನಿದು ವಿಚಾರಗಳು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಮ ಅನಿಸಿಕೆನೂ ಸಹ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನ ಮರಿಬೇಡಿ. ಜೊತೆಗೆ ಚಾನೆಲ್ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಕ್ ಹೋಗ್ಬೇಡಿ. ಯಾಕಂದ್ರೆ ನಿಮ್ಗೆ ಎಲ್ಲಾ ರೀತಿಯ ಅಪ್ಡೇಟ್ಸ್ ಗಳನ್ನ ಚಾನೆಲ್ ಅಲ್ಲಿ ಹೇಳ್ತಾ ಇರ್ತೀನಿ. ನಿಮ್ಗೆಲ್ರಿಗೂ ತುಂಬಾನೇ ಹೆಲ್ಪ್ ಆಗುವಂತ ವಿಚಾರಗಳನ್ನ ಹಂಚ್ಕೋತಾನೆ ಬರ್ತಾ ಇದ್ದೀನಿ. ಸೊ ಶಕ್ತಿ ಯೋಜನೆ ಕ್ಯಾನ್ಸಲ್ ಆಗ್ತಾ ಇದೆ. ಈ 30ನೇ ತಾರೀಕು ಡಿಸೆಂಬರ್ 30ನೇ ತಾರೀಕು ಎಲ್ಲ ಕೊನೆ ಆಗ್ತಾ ಇದೆ. ಇನ್ ಮುಂದೆ ನಿಮಗೆ ಯಾವುದೇ ರೀತಿ ಆಗಿರುವಂತ ಸರ್ಕಾರದಲ್ಲಿರುವಂತ 5 ಗ್ಯಾರಂಟಿಯಲ್ಲಿ 1 ಗ್ಯಾರಂಟಿ ಕ್ಯಾನ್ಸಲ್ ಆಗ್ತಾ ಇದೆ. ಇದು ಬರೀ ಮಹಿಳೆಯರ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ಥಿಂಕ್ ಮಾಡಕ್ಕಾಗಲ್ಲ. ಇಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನ ನಾವು ಸೀರಿಯಸ್ ಆಗಿ ತಗೋಬೇಕಾಗತ್ತೆ. ಏನಿದು, ಯಾಕೆ ಇಷ್ಟೊಂದೆಲ್ಲ ರಗಳೆಗಳು ಮಾಡ್ತಾ ಇದ್ದಾರೆ ಸರ್ಕಾರದಲ್ಲಿ ಅಂತ ಹೇಳಿದ್ರೆ, ಶಕ್ತಿ ಯೋಜನೆನ ಶುರು ಮಾಡಿ ಇವಾಗ ಆಲ್ಮೋಸ್ಟ್ ನಿಮಗೆ 2 ಇಯರ್ಸ್ ಆಗ್ತಾ ಬಂತು. ಸೊ ನೆಕ್ಸ್ಟ್ ಆಗಸ್ಟಿಗೆ 2 ವರ್ಷ ಆಗ್ಬಿಡುತ್ತೆ. 1.25 ವರ್ಷ ಆದ್ರೂ ಸಹ ಕೋಟ್ಯಾಂತರ ಹಣನ ಸರ್ಕಾರಕ್ಕೆ, ಅಂದ್ರೆ ಇವಾಗ ನಿಮ್ಗೆ BMTC KSRTC ಪ್ಯೂರ್ ಗೌರ್ಮೆಂಟ್ ಬರಲ್ಲ, ಅಂಡರ್ಟೇಕಿಂಗ್ ಬರುತ್ತೆ. ಸೊ ಇವ್ರಿಗೆ ಸರ್ಕಾರದವರು ಹಣನ ರಿಲೀಸ್ ಮಾಡ್ಬೇಕಾಗಿತ್ತು. ಕೋಟ್ಯಾಂತರ ರೂಪಾಯಿ ಹಣನ ರಿಲೀಸ್ ಮಾಡ್ಲಿಲ್ಲ ಸರ್ಕಾರದವರು. ಫ್ರೀಯಾಗಿ ಕೊಟ್ಬಿಡಿ, ಫ್ರೀಯಾಗಿ ಓಡಿಸ್ಬಿಡಿ ಅಂತ ಹೇಳ್ಬಿಟ್ರು. ಪಾಪ ಡ್ರೈವರ್ ಕಂಡಕ್ಟರ್ ಏನ್ ಮಾಡ್ತಾರೆ, ಅವ್ರಿಗೆ ಆಗ್ನೇ ಇರೋ ತರನೇ ಮಾಡ್ಕೊಂಡು ಹೋದ್ರು. ಬಟ್ ಇಲ್ಲಿ ಕೋಟ್ಯಾಂತರ ರೂಪಾಯಿ ಹಣನ ಸರ್ಕಾರದವರು ಡಿಪಾರ್ಟ್ಮೆಂಟ್ಗಳಿಗೆ ರಿಲೀಸ್ ನ ಮಾಡ್ಲಿಲ್ಲ. ಇದ್ರ ಜೊತೆಗೆ PF ಹಣಗಳು, ಡ್ರೈವರ್ ಆಗಿರ್ಬೋದು, ಕಂಡಕ್ಟರ್ಸ್ ಗಳಾಗಿರ್ಬೋದು, PF ಹಣನ ಸುಮಾರು 2,792 2,792 ಇಷ್ಟು ಅಮೌಂಟ್ ನ ರಿಲೀಸೇ ಮಾಡಿಲ್ವಂತೆ. ಎಷ್ಟು ಜನರ PF ದುಡ್ಡು ಇಲ್ಲಿ ಸಿಗಾಕೊಂಡಿದೆ ನೋಡಿ. ಈ ಕಡೆ ಶಕ್ತಿ ಯೋಜನೆ ಹಣ ಕೊಡ್ತಾ ಇಲ್ಲ, ಈ ಕಡೆ PF ಹಣಗಳನ್ನ ಕೊಡ್ತಾ ಇಲ್ಲ. ಇಷ್ಟೇ ಅಲ್ಲ, ಗ್ರಾಜ್ಯುಟಿ ಕೂಡ 3999 ಕೋಟಿ ಕ್ರೋರ್ಸ್ 3999 ಕ್ರೋರ್ಸ್ ಅಮೌಂಟ್ ನ ರಿಲೀಸ್ ಮಾಡಬೇಕಾಗಿದೆ. ಅದನ್ನು ಸಹ ಈ ಒಂದು ಡ್ರೈವರ್ ಕಂಡಕ್ಟರ್ಗಳಿಗೆ ಅಥವಾ BMTC KSRTC ಅಲ್ಲಿ ವರ್ಕ್ ಮಾಡ್ತಾ ಇರುವಂತ ಎಂಪ್ಲಾಯೀಸ್ಗಳಿಗೂ ರಿಲೀಸ್ ಮಾಡ್ತಿಲ್ಲ. ಇಷ್ಟೇ ಅಲ್ಲ, ಇನ್ನೂ ಬಹಳಷ್ಟು ಸಮಸ್ಯೆ ಇದೆ. ಏನು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಜೊತೆಗೆ 38 ತಿಂಗಳ ಹರಿಯರ್ಸ್ ಅಂತ ಏನ್ ಕರಿತೀವಿ, 38 ತಿಂಗಳ ಹರಿಯರ್ಸ್ ನ ಕೂಡ 1,750 ಕೋಟಿ ರಿಲೀಸ್ ಮಾಡ್ಲಿಲ್ವಂತೆ. ಇದ್ರ ಜೊತೆಗೆ ಸ್ಯಾಲ್ರಿನ 1,15,000 ಡ್ರೈವರ್ಗಳಿಗೆ 25% ಸ್ಯಾಲ್ರಿನ ಜಾಸ್ತಿ ಮಾಡಿ ಅಂತ ಹೇಳಿ ಬೇಡಿಕೆನ ಇಡ್ತಾ ಇರುವಂತದ್ದು. 5 ಮೇಜರ್ ಆಗಿರುವಂತ ಒಂದಷ್ಟು ವಿಷಯಗಳನ್ನ ಸರ್ಕಾರದ ಮುಂದೆ ಡ್ರೈವರ್ಗಳು, ಕಂಡಕ್ಟರ್ಗಳು, ಎಂಪ್ಲಾಯೀಸ್ಗಳು ಇಟ್ಟಿದ್ದಾರೆ. ಸೊ ಇದೇ ಡಿಸೆಂಬರ್ 30ನೇ ತಾರೀಕು ಸ್ಟ್ರೈಕ್ ನಡೀತಾ ಇರುವಂತದ್ದು. ಆಲ್ರೆಡಿ ಬೆಳಗಾವಿಯಲ್ಲಿ ಒಂದ್ಸತಿ ನಡೀತು, ಇವಾಗ ಬೆಂಗಳೂರಲ್ಲಿ ಸ್ಟ್ರೈಕ್ ನಡೀತಾ ಇದೆ. 30ನೇ ತಾರೀಕಿನ ಒಳಗೆ ಸರ್ಕಾರದವರು ಯಾವುದೇ ರೀತಿಯಾಗಿರುವಂತ ಕ್ರಮನ ತಗೊಂಡಿಲ್ಲ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಶಕ್ತಿ ಯೋಜನೆ ಕ್ಯಾನ್ಸಲ್ ಆಗುತ್ತೆ. ಜೊತೆಗೆ ಇನ್ನು ಮುಂದೆ BMTC KSRTC ರಸ್ತೆಗಳಿಗೆ ಇಳಿಯೋದಿಲ್ಲ ಅಂತ ಹೇಳಿ ಹೋರಾಟನ ಮಾಡ್ತಾ ಇದ್ದಾರೆ. ಇಷ್ಟೇ ಅಲ್ಲ, ಟಿಕೆಟ್ ದರನೂ ಕೂಡ ಜಾಸ್ತಿ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾ ಇದ್ದಾರಂತೆ. ಇಲ್ಲೇನಾಯ್ತು, ಟಿಕೆಟ್ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ರೆ ಮಹಿಳೆಯರಿಗೆ ಫ್ರೀ ಇದೆ, ಗಂಡ್ ಮಕ್ಕಳ ಪಾಕೆಟ್ಗೆ ಮತ್ತೊಮ್ಮೆ ಹೊಡೆತ ಬೀಳುತ್ತೆ. ಸೊ ಹಾಗಾಗಿ ಇಷ್ಟೆಲ್ಲಾ ವಿಚಾರಗಳು ಇರೋ ಕಾರಣ ಈ ಡಿಸೆಂಬರ್ 30ನೇ ತಾರೀಕು BMTC KSRTC ಬಸ್ಗಳು ರಸ್ತೆಗೆ ಇಳಿತಾ ಇಲ್ಲ, ಸ್ಟ್ರೈಕ್ ನಡೀತಾ ಇರುವಂತದ್ದು. ಸೊ ಇಷ್ಟು ಪೆಂಡಿಂಗ್ ಅಮೌಂಟ್, ಕೋಟಿ ಹಣನ ಎಲ್ಲ ಎಂಪ್ಲಾಯೀಸ್ಗಳಿಗೂ ಫಸ್ಟ್ ಕೊಡಬೇಕು. ಆಮೇಲೆ ಈ ಒಂದು ಶಕ್ತಿ ಯೋಜನೆದ ಹಣ ಏನ್ ಕೊಡ್ಬೇಕಾಗಿದೆ ಅದನ್ನ ಸೆಟಲ್ಮೆಂಟ್ ಮಾಡೋವರೆಗೂ ಸರ್ಕಾರದವರು, ಅಂದ್ರೆ ಈ BMTC KSRTC ಅವರು ನಾವ್ ಯಾವುದೇ ಕಾರಣಕ್ಕೂ ಈ ಒಂದು ಸ್ಟ್ರೈಕ್ ನ ವಾಪಸ್ ತಗೊಳ್ಳೋದಿಲ್ಲ, ನಾವು ಗಲಾಟೆ ಖಂಡಿತ ಮಾಡ್ತೀವಿ ಅಂತ ಹೇಳಿ ಕೂತಿದ್ದಾರೆ. 30ನೇ ತಾರೀಕು ತನಕ ಕಾದ್ ನೋಡ್ಬೇಕು. ಶಕ್ತಿ ಯೋಜನೆಯದು ವಿಚಾರಗಳು ಸಹ ನಮ್ಗೆ ಗೊತ್ತಾಗ್ಬಿಡುತ್ತೆ. ನಿಮ್ಗೆ ಏನನ್ನಿಸ್ತು, ಈ ತರ ದ್ರೋಹ ಮಾಡ್ತಾ ಇರೋದು ತಪ್ಪು ಅಲ್ವಾ? ಶಕ್ತಿ ಯೋಜನೆ ಬೇಕಾ ಅಥವಾ ಬೇಡವಾ? ನಿಮ್ಗೆ ಏನನ್ನಿಸ್ತು ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ, ಯಾಕಂದ್ರೆ ಶಕ್ತಿ ಯೋಜನೆ ಕ್ಯಾನ್ಸಲ್ ಆಗುವಂತ ಲಕ್ಷಣಗಳು ತುಂಬಾನೇ ಇದಾವೆ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ.